ಸರ್, ಫಸ್ಟ್ ಆಫ್ ಆಲ್ ನನಗೆ ಬಹಳ ಹೆಮ್ಮೆ ಇದೆ. ಯಾಕಂದ್ರೆ ಮೈಸೂರು ಕೊಡಗು ಕ್ಷೇತ್ರದ ಸಂಸದರು, ನಾನು ಕೂಡ ಇದೇ ಊರಿನವಳಾಗಿರೋದ್ರಿಂದ ಬಹಳ ಹೆಮ್ಮೆ ಇದೆ ನಿಮ್ ಜೊತೆಗಿನ ಮಾತುಕತೆ. ಎಲೆಕ್ಷನ್ ಟೈಮ್ ಅಲ್ಲೂ ಕೂಡ ನಾವು ಅಟ್ಲೀಸ್ಟ್ ನಾನು ವೋಟ್ ಮಾಡ್ಲೇಬೇಕು ಈ ಸಲ ಅಂತ ಹೇಳಿ ಕೆಲಸವನ್ನ ಮುಗಿಸ್ಕೊಂಡು ಬಂದು ವೋಟ್ ಮಾಡಿದಂತ ಪ್ರಸಂಗ ಕೂಡ ಇದೆ. ಯಾಕಂದ್ರೆ ಒಂದು ಹೆಮ್ಮೆ ಅದು. ನಮ್ಮೂರಿನ ರಾಜ್ರು ನಮ್ಮನ್ನ ಆಳುವಂತ ನಾಯಕರಾಗ್ತಾರೆ ಅಂತ ಅಂದಾಗ ಅದು ನಿಜಕ್ಕೂ ಕೂಡ ಅದು ಎಲ್ರಿಗೂ ಆ ಅವಕಾಶ ಅದೃಷ್ಟ ಸಿಗಲ್ಲ ಅಂತ ನಾನು ಭಾವಿಸ್ತೀನಿ. ಅಂಡ್ ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ಕೆಲಸ ಕಾರ್ಯಗಳು? ಎಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಆರೋಗ್ಯವಾಗಿದ್ದೀನಿ ಮತ್ತು ಕೆಲಸನೂ ಕೂಡ ಯಾವುದೇ ಒಂದು ನಮ್ ಕಡೆಯಿಂದ ಯಾವುದೇ ಒಂದು ದೂರು ಇಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ರಾಜು ಆಗಿದ್ದವರು ಪ್ರಜಾಪ್ರಭುತ್ವದ ಮೂಲಕ ಆಯ್ಕೆಯಾಗಿ ಈಗ ಜನಪ್ರತಿನಿಧಿಯಾಗಿ ಸಂಸದರಾಗಿದ್ದೀರಿ, ಹೇಗ್ ಅನ್ನಿಸ್ತಾ ಇದೆ? ಹೊಸ ಜವಾಬ್ದಾರಿ. ಅಧಿಕೃತವಾಗಿ ನೀವು ಹೇಳೋ ಹಾಗೆ ಹಿಂದೆ ಇದ್ದಿದ್ದ ಪಾರಂಪರೆ, ಹಿಂದೆ ಇದ್ದಿದ್ದ ಪದ್ಧತಿಗಳೆಲ್ಲ ಏನು ಬರೀ ಸಾಂಸ್ಕೃತಿಕ ಒಂದು ದೃಷ್ಟಿಯಲ್ಲಿ ಮುಂದುವರಿತಾ ಬಂದಿದೆ. ಬಾಕಿದೆಲ್ಲ ಆಡಳಿತ ಇರ್ಬೋದು, ಆಳ್ವಿಕೆ ಇರ್ಬೋದು, ಅದೆಲ್ಲಾನು ಕೂಡ 50ರಲ್ಲೇ ನಮ್ಮ ತಾತನವರು ವಿಸರ್ಜನೆ ಮಾಡಿದ್ರು. ನಂತರ 72ರಲ್ಲಿ ಏನು ಪದವಿಗಳಿತ್ತು ಅದು ಸಂವಿಧಾನದಲ್ಲೂ ಸಹ ರದ್ದು ಮಾಡಿದ್ರು. ಸೊ ನಾವೆಲ್ಲ ಅದು 20 ವರ್ಷ ಆಗಿದ ನಂತರ ಹುಟ್ಟಿದವರು, ಪ್ರಜಾಪ್ರಭುತ್ವದಲ್ಲೇ ಬೆಳೆದಿರೋರು. ಸೊ ಅದಕ್ಕಾಗಿ ನಮ್ಗೇನು ಬೇರೆ ರೀತಿಯ ಒಂದು ದೃಷ್ಟಿಕೋನ ಇಲ್ವೇ ಇಲ್ಲ. ಪ್ರಜಾಪ್ರಭುತ್ವ ಅಂತೆ ನಾವು ಕೆಲಸ ಮಾಡ್ತಾ ಇದೀವಿ. ಮತ್ತು ಇಲ್ಲಿ ಮೈಸೂರು ಕೊಡಗು ಕ್ಷೇತ್ರ ನಿಜಕ್ಕೂ ಅನನ್ಯವಾದ ಒಂದು ಕ್ಷೇತ್ರ. ಬಹಳಷ್ಟು ಏನು ಇಡೀ ಭಾರತದಲ್ಲಿ ಏನ್ ವೈವಿಧ್ಯತೆ ಇದೆ ಆ ವೈವಿಧ್ಯತೆ ನನ್ನ ಕ್ಷೇತ್ರದಲ್ಲೇ ನೀವು ನೋಡ್ಬೋದು. ವಿಸ್ತಾರವಾದ ಕ್ಷೇತ್ರ. ಕಡ್ಕೋಲ ಇಂದ ಸಂಪಾಜೆ ನೇರವಾಗಿ ನಾವು ನಿರಂತರ ಒಂದು ಪ್ರಯಾಣದಲ್ಲೇ ಇರ್ಬೇಕಾಗಿರುವಂತದ್ದು ಇಂಥ ಕ್ಷೇತ್ರ ಇದೆ. ಮತ್ತು ಇನ್ನು ಮೈಸೂರು ನಗರದಲ್ಲೇ ಎಷ್ಟೋ ಕೆಲಸಗಳು ಇರ್ತದೆ. ಸುತ್ತ ಇರುವಂತದ್ದು ಮೈಸೂರು ಗ್ರಾಮಾಂತರದಲ್ಲೂ ಬಹಳಷ್ಟು ಕೆಲಸ ಇದೆ. ಒಂದು 5-6 ತಾಲೂಕ ಏನು ಮೈಸೂರು ಜಿಲ್ಲೆಯಲ್ಲಿ ನಮ್ಗೆ ನಮ್ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಸೇರಿಲ್ದೇ ಇದ್ರು ಸಹ ಅವರು ನಮ್ ಕಡೆಗೆ ಬರ್ತಾರೆ ಕೆಲಸಕ್ಕಾಗಿ. ಅದು ಬಿಟ್ಟು ಕೊಡಗು ಭೌಗೋಳಿಕವಾಗಿ ನಮ್ಗೆ ಮೈಸೂರು ಏನ್ ಭಾಗ ಇದೆ ಅದಕ್ಕಿಂತ ದೊಡ್ಡದಾಗಿದೆ. ಸೊ ಅದರದೇ ಆದ ಒಂದು ಅನನ್ಯವಾದ ಒಂದು ಕೆಲವು ಚಾಲೆಂಜ್ಗಳಿದಾವೆ. ಅವ್ರದೇ ಆದ ಒಂದು ಪಾರಂಪರೆ ಇದೆ, ಅವ್ರದೇ ಆದ ಆಕಾಂಕ್ಷೆಗಳಿದೆ. ಸೊ ಇದೆಲ್ಲಾನು ಕೂಡ ಪ್ರತಿನಿಧಿಸೋದು ನಿಜಕ್ಕೂ ಒಂದು ಸೌಭಾಗ್ಯ ಮತ್ತೆ ಒಂದು ಸವಾಲು ಕೂಡ. ಆದ್ರೆ ಈಗ 1 ವರ್ಷ ಸುಮಾರು 10 ತಿಂಗಳು ಆಗಿದೆ. ಇನ್ನು 1 ವರ್ಷ ಜೂನ್ 4ನೇ ತಾರೀಕಕ್ಕೆ ನಾವು ಪೂರೈಸ್ತೀವಿ. ಅರ್ಥ ಆಗಿದೆ ಯಾವ ರೀತಿ ಕೆಲಸ ಮಾಡ್ಬೇಕು, ಮತ್ತೆ ನಮಗೂ ಕೂಡ ಏನ್ ಗುರಿ ಇದೆ ಅದನ್ನು ಕೂಡ ಈಗ ಮುಂದೆ ಬಹಳ ಸ್ಪಷ್ಟವಾಗಿದೆ ಈ ಕ್ಷೇತ್ರಕ್ಕೆ. ಈ ಒಂದು ಕೆಲವೊಂದು ಜವಾಬ್ದಾರಿಗಳು ಅನಿರೀಕ್ಷಿತವಾಗಿ ಬಂದ್ಬಿಡತ್ತೆ. ನಿಮಗೆ ಅರಮನೆ ಜವಾಬ್ದಾರಿ ಇರಬಹುದು ಅಥವಾ MP ಆದಂತ ಜವಾಬ್ದಾರಿ ಇರ್ಬೋದು, ಎರಡೂ ಅನಿರೀಕ್ಷಿತ ಅಂತ ನೀವು ಈ ಹಿಂದೆ ಹೇಳಿದಂಥದ್ದನ್ನ ನಾನು ಕೇಳಿದೀನಿ. ಅದನ್ನ ಹೇಗೆ ತಾವು ಅಕ್ಸೆಪ್ಟ್ ಮಾಡಿದ್ರಿ ಅಂಡ್ ಯಾವ ರೀತಿ ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿದ್ರಿ? ಸಂಪೂರ್ಣವಾಗಿ ಅದು ಅನಿರೀಕ್ಷಿತ ಅಲ್ಲ. ಯಾಕಂದ್ರೆ ಮುಖ್ಯವಾಗಿ MP ಲಾದ್ರೂ ನಮ್ಗೆ ಒಂದು ಮತ್ತೆ ಇದು ಅರಮನೆ ಒಂದು ಜವಾಬ್ದಾರಿಲೂ ಸಹ ನಾವು ಒಂದು ಚಾಯ್ಸ್ ಇದ್ದೇ ಇತ್ತು, ಒಪ್ಕೊಳ್ಳೋದೋ ಇಲ್ವೋ ಅಂತ. ಆದ್ರೂ ಸಹ ಒಂದ್ ರೀತಿ ಅದನ್ನ ನಮ್ ಮುಂದೆ ಆ ಒಂದು ಆಯ್ಕೆ ಮಾಡ್ಬೇಕಾಗಿರುವಂತ ಸಂದರ್ಭ ಬರುತ್ತೆ ಅಂತ ಅದು ನಿಜಕ್ಕೂ ಅನಿರೀಕ್ಷಿತ. ರಾಜಕೀಯ ಒಂದು ದೃಷ್ಟಿಕೋನದಲ್ಲಿ ನೋಡಕ್ ಹೋದ್ರೆ ಹೌದು, ನಾನು ಬಹಳಷ್ಟು ಸುಮಾರು 9 ವರ್ಷ ನಾನು ಹೇಳ್ತಾ ಇದೆ ಇಲ್ಲ ಆಸಕ್ತಿ ಇಲ್ಲ ಅಂತ ನನಗೆ. ಆದ್ರೆ 1 ವರ್ಷ ಹಿಂದೆ, ಈಗ ಸುಮಾರು 2 ವರ್ಷ ಆಗತ್ತೆ ಹಿಂದೆ, ನನ್ಗೆ ಒಂದು ಜನರ ಸೇವೆ ಮಾಡೋದ್ರಲ್ಲಿ ಬಹಳಷ್ಟು ಆಸಕ್ತಿ ಇತ್ತು. ಅಂದ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ನಮ್ಗೆ ಅನೇಕ ಪ್ರತಿಷ್ಠಾನಗಳಿತ್ತು, ಅರಮನೆಯ ಒಂದು ಸಂಸ್ಥೆಗಳಿತ್ತು, ಅದರ ಮೂಲಕ ಕೆಲಸ ಮಾಡ್ತಾ ಇದ್ವಿ. ಆದ್ರೆ ನಮ್ಗೆ ಏನು ಅರಮನೆಗೆ ಬರ್ತಾ ಇರುವಂತದ್ದು ಬೇಡಿಕೆಗಳು ಮತ್ತೆ ಜನರ ಮುಂದೆ ಅವ್ರು ಏನೇನು ಅವರ ಆಕಾಂಕ್ಷೆ ಏನಿತ್ತು ಆ ಒಂದು ಚೌಕಟ್ಟಿನಲ್ಲಿ ಬಗೆಹರಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಸೊ ಈಗ ಈ ಒಂದು ಸಂಸದರ ಒಂದು ಏನು ಜವಾಬ್ದಾರಿ ಇದೆ ಅದಕ್ಕೆ ಸೇರುವಂತದ್ದೇನೋ ಹಕ್ಕುಗಳು ಬರುತ್ತೆ. ಮತ್ತೆ ಅದ ಮೂಲಕ ನಾವ್ ಏನ್ ಮಾಡ್ಬೋದು ಸೇವೆ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ಇನ್ನೂ ಬಹುಶಃ ಮುಂದೆ ನಮ್ಗೆ ಏನು ಈ ಚೌಕಟ್ಟಿನಲ್ಲಿ ಏನೇನು ಅವಕಾಶಗಳಿದೆ ಸಂಪೂರ್ಣವಾಗಿ ನಮ್ಗೆ ಮಾಹಿತಿ ಬರ್ತಾ ಇದೆ. ದಿನನಿತ್ಯ ಅದು ಹೆಚ್ಚಾಗ್ತಾ ಇದೆ ತಿಳುವಳಿಕೆ. ಸೊ ಇನ್ನು ಹೆಚ್ಚಾಗಿ ಜನರ ಸೇವೆ ಮಾಡುವಂತದ್ದು ಅವಕಾಶ ಬಂದ್ರೆ ಅದೇ ಒಂದು ಸೌಭಾಗ್ಯ ಮತ್ತು ಅದು ಪರಿಹರಿಸ ಒಂದು ನಿಜಕ್ಕೂ ಒಂದು ತೃಪ್ತಿ ಸಿಗುತ್ತೆ ನಮ್ಗೆ.